ವೀಕ್ಷಕರೇ, ಗ್ಯಾರಂಟಿ ನ್ಯೂಸ್ ಇವತ್ತು ಲಕ್ಕುಂಡಿ ಅನ್ನೋ ಊರಿನಲ್ಲಿದೆ. ಲಕ್ಕುಂಡಿ ಅನ್ನೋದಲ್ಲ, ಈಗ ಲಕ್ಕುಂಡಿ ಅನ್ನೋದು ಜಗತ್ ಪ್ರಸಿದ್ಧವಾಗಿದೆ. ಯಾಕೆ ಅಂತ ಅಂದರೆ, ಒಂದು ರಿತ್ತಿ ಫ್ಯಾಮಿಲಿ ಮನೆ ಕಟ್ಟಿಸ್ಬೇಕು ಅಂತ ಹೇಳಿ ಪಾಯ ಅಗಿಯುವಂಥ ಸಂದರ್ಭದಲ್ಲಿ ಅಲ್ಲಿ 466 ಗ್ರಾಮ್ ಚಿನ್ನ ಇದ್ದಂಥ ಮಡಿಕೆ ಸಿಗುತ್ತೆ. ಅದಾದ ನಂತರ ಇಡೀ ಜಗತ್ತು ಈ ಲಕ್ಕುಂಡಿಯತ್ತ ತಿರುಗಿ ನೋಡುತ್ತೆ. ಇದೆಲ್ಲ ಆದ ನಂತರ ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗ್ತವೆ. ಭಾಳ ಪ್ರಮುಖವಾಗಿ ಇಲ್ಲಿನ ಭೂಮಿಗೆ ಬಂಗಾರದ ಬೆಲೆ ಕೂಡ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಕಾರಣ ಏನು? ಇಲ್ಲಿ ಸಾಕಷ್ಟು ವರ್ಷಗಳಿಂದಲೂ ಕೂಡ ಅಂದರೆ ಈ ಲಕ್ಕುಂಡಿಗೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಅದರಲ್ಲೂ ರಾಜ ಮಹಾರಾಜರು ಇದ್ದಂಥ ಒಂದು ಊರು, ಜೊತೆಗೆ ಕೇಂದ್ರ ಬಿಂದುವಾಗಿ ಅಥವಾ ಕೇಂದ್ರ ಒಂದು ಊರನ್ನಾಗಿ ಇಲ್ಲಿ ನೇಮಿಸಿಕೊಂಡಿದ್ದರು ಈ ಲಕ್ಕುಂಡಿಯನ್ನು. ಇಲ್ಲಿ 101 ಬಾವಿ ಜೊತೆಗೆ 101 ದೇವಸ್ಥಾನಗಳು ಕೂಡ ಇರುವಂಥ ಇತಿಹಾಸ ಇದೆ. ಇದೆಲ್ಲದರ ನಡುವೆ ಬಂಗಾರ ಅಗೆದಲ್ಲಿ ಸಿಗುತ್ತೆ. ಎಲ್ಲಿ ಗುದ್ದಲಿ ಸಲುಕೆ ಇಡ್ತಾರೋ ಅಲ್ಲಿ ಬಂಗಾರ ಸಿಕ್ಕಿಬಿಡುತ್ತೆ ಅನ್ನೋ ನಿಟ್ಟಿನಲ್ಲಿ ಈಗ ಚರ್ಚೆ ಕೂಡ ಆಗ್ತಾ ಇದೆ. ಚರ್ಚೆಗೆ ಮಾತ್ರ ಸೀಮಿತ ಆಗಿದೆಯಾ ಅಂತ ಅಂದರೆ ಇಲ್ಲ. ಈ ಭೂಮಿಗೆ ಬಂಗಾರದ ಬೆಲೆ ಬಂದಿದೆ. ಅಂದರೆ ಮುಂಚೆ ಎಲ್ಲ 10 ಲಕ್ಷ, 15 ಲಕ್ಷ, 20 ಲಕ್ಷಕ್ಕೆ ಒಂದು ಎಕರೆ ಭೂಮಿ ಹೋಗ್ತಾ ಇತ್ತು. ಈಗ ನೋಡಿದರೆ ಕೋಟ್ಯಾಂತರ ರೂಪಾಯಿ ಮಾತುಗಳೆಲ್ಲ ಕೇಳಿ ಬರ್ತಾ ಇದ್ದಾವೆ. ಅದು ನಿಜಾನ? ಹಾಗಾದರೆ ನಿಜಕ್ಕೂ ಸತ್ಯಕ್ಕೆ ಹತ್ತಿರವಾದಂಥ ಮಾತಾ ಇದು? ಈ ಊರಿನ ಜನರನ್ನೇ ನಾವು ಮಾತನಾಡಿಸ್ತಾ ಹೋಗೋಣ. ಅಸಲಿ ಕತೆ ಏನು ಅನ್ನೋದನ್ನು ಕೇಳೋಣ. ಈ ಹಿಂದೆ ಎಷ್ಟಿತ್ತು ಭೂಮಿಯ ಬೆಲೆ, ಈಗ ಎಷ್ಟಾಗಿದೆ ಭೂಮಿಯ ಬೆಲೆ ಗಮನಿಸ್ತಾ ಹೋಗೋಣ ಬನ್ನಿ. ನನ್ನ ಜೊತೆಗೆ ಊರಿನ ಹಿರಿಯರೇ ಇದ್ದಾರೆ, ಗ್ರಾಮಸ್ಥರೇ ಇದ್ದಾರೆ. ಅವ್ರನ್ನ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಯಜಮಾನ್ರೆ ನಮಸ್ಕಾರ, ನಿಮ್ಮ ಹೆಸರು? ಈರಣ್ಣ ಸೊಪ್ಪಿನ ಅಂತ ಹೇಳಿ. ಓಕೆ, ಈಗ ನೀವು ನೋಡ್ತಾ ಇದ್ದೀರಿ, ಇಲ್ಲಿ ಒಂದು ಮನೆಯಲ್ಲಿ ಒಂದು 466 ಗ್ರಾಮ್ ಬಂಗಾರ ಸಿಗುತ್ತೆ. ಅದಾದ ನಂತರ ಈ ಊರಿನ ಒಂದು ಲಕ್ಕೆ ಚೇಂಜ್ ಆಗಿಬಿಡುತ್ತೆ. ಲಕ್ಕುಂಡಿಯ ಲಕ್ಕೆ ಚೇಂಜ್ ಆಗಿಬಿಡುತ್ತೆ ಅಂದರೆ ಒಪ್ಕೊಳ್ತೀರಾ? ಅದೇ ಒಪ್ಪೋದು ಅಂದ್ರೇನು, ಇದರಂಥ ಸಾಕಷ್ಟು ಸಲ ಎಲ್ಲರಿಗೂ ಈ ಪಾಯ ತೆಗಿಯೋ ಹೊತ್ತಿನಾಗ ಸಿಕ್ಕಿರ್ತಾವೆ. ಅದು ಕೆಲವೊಂದು ಮಂದಿಗೆ ಜನಕ್ಕೆ ದಕ್ಕೈತಿ, ಕೆಲವೊಂದು ಮನೆಗೆ ದಕ್ಕಿಲ್ಲ. ಅದನ್ನು ತೊಗೊಳಕ್ಕೆ ಯಾರು ಇಷ್ಟಪಡಂಗಿಲ್ಲ. ಇಲ್ಲಿ ನಮ್ಮ ಊರು ಸುತ್ತಾರದ ಭೂಮಿಯಾಗ ಇರ್ಬೋದು, ಈ ಊರಲ್ಲೇ ಇರ್ಬೋದು. ಆದ್ರೆ ಅದನ್ನು ತೊಗೊಳ್ಳೋ ಇಚ್ಛೆ ಯಾರಿಗೂ ಇಲ್ಲ. ಇದ್ರೂ ಸಹಿತ ಏನೋ ಭಯ, ಇದು ನಮಗೆ ಸರಿ ಆಗುತ್ತೋನಿಲ್ಲ. ಕೆಲವೊಂದು ಮನೆತನಗಳು ನಾಶನ ಆಗಿ ಹೋಗ್ಯಾವು. ನಮ್ಮ ಅನುಭವ ನಮ್ಮ ಹಿರಿಯರು ಹೇಳ್ತಿದ್ರು, ಅದನ್ನು ಮುಟ್ಟಬಾರ್ದು, ಅದನ್ನೇನು ತೊಗೋಬಾರ್ದು ಅಂಥೇಳಿ. ಹಂಗೆ ಭಯ ಬೀತರು ಅಷ್ಟೇ. ಆಮೇಲೆ ಈಗ ನೀವು ಭೂಮಿ ಬಗ್ಗೆ ಹೇಳ್ತೀರಿ. ಭೂಮಿ ನಮ್ಮ ಊರಿಗೆ ಇರುವಷ್ಟೇ ಭೂಮಿ ಐತಿ, ಜಾಸ್ತಿ ಇಲ್ಲ. ಅದು ಈಗೀಗಲಾಗಲಿ ನಮ್ಮಲ್ಲಿ ಸೇವಂತಿಗೆ ಹೂವು ಅವನ್ನೆಲ್ಲ ಬೆಳ್ಕೊತ ತೋಟಪಟ್ಟಿ ಮಾಡಿಕೊಂಡು ಕೃಷಿ ನಂಬಿಕೊಂಡು ನಮ್ಮೂರು ಜನ 90% ಕೃಷಿನ ನಂಬೈತಿ. ಬೇರೆ ಕಡೆ ಯಾವ ಉದ್ಯೋಗ, ಯಾವ ಫ್ಯಾಕ್ಟ್ರಿ ಎಲ್ಲಿ ಇಲ್ಲ. ಗದಗ ಐತಿಲ್ಲೇ, ಗದಿಗೆ ದುಡಿಯೋಕೆ ಹೋಕ್ಕಾರ. ಏನೋ ಅಚಾನಕ್ ಈಗ ಹೈವೇ ಆಯ್ತಿಲ್ಲೇ, NH4 ಆಯ್ತಲ್ಲ ಅಲ್ಲೇ. ಹಾಗಾಗಿ ಸ್ವಲ್ಪ ಭೂಮಿಗೆ ಕಮರ್ಷಿಯಲ್ ಆಗಿ ಬರ್ತಾರೆ ಗದಿಗಿನ ವ್ಯಾಪಾರಸ್ಥರು. ಈಗ ನಮ್ಮ ರೈತರು ಯಾರು ತೊಗೊಳಕ್ಕೆ ತಯಾರಿಲ್ಲ. ಅದ್ರಾಗ ಉತ್ಪನ್ನ ಆಗೋದು ತರಾಣನೂ ಇಲ್ಲ. ಅವು ಜಾಸ್ತಿ ಆಗ್ಯಾವ. ಈಗ 20 ಇದ್ದದ್ದು 40 ಇದ್ದದ್ದು ಲಕ್ಷದ ಮಟನು, ಕೋಟಿ ಮಟನು ಮಾತಾಡ್ತಾರೆ. ಆದ್ರೆ ಆಗಬಹುದು ಅಂತ ಅನಿಸುತ್ತೆ ನನಗೆ. ಬಂಗಾರ ಸಿಗ್ಬೇಕಾದ್ರೆ ಒಂದೊಂದು ಯುಗ ಬೇಕು. ನಾವಾಗ ಬಂಗಾರ ಇಲ್ಲಿ ನಮ್ಮ ರೊಕ್ಕೊಂಡು ಒಳಗೈತಿ, ಎಬ್ತೀವಿ, ಮಾಡ್ತೀವಿ, ಗೋಡೆ ಕೆಡಬೇಕು, ಮನೆ ಕೆಡಬೇಕು, ಮನೆಯಾಗೈತಿ ಅಂತ ಸಿಕ್ಕಂದು ಸರ ಅದು 10ರಿಗೆ 10 ಸರ. ಆ ನಂತರ ಬಂಗಾರ ಸಿಕ್ಕವ್ರು ಮಾತ್ರ ಯಾರು ಉಜ್ಜಳಾಗಿಲ್ಲ ಸರ. ಆ ನಂತರ ಬಂಗಾರ ಸಿಕ್ಕವರು ಮಕ್ಕಳರ ಒಂದು ಹುಚ್ಚರ ಆಕಾರ ಆಗಿ ಸಾಯ್ತಾವೆ ಒಂದು, ಅಥವಾ ಅಂಗವಿಕಲರಾಕ ಒಂದು, ಅಥವಾ ಆ ನಿಧಿ ತೊಗೊಂಡವು ಮಾತ್ರ ಅವ ಯಾವುದರ ಒಂದು ಮರಣಕ್ಕಾಂತರ ಅವ ಸಾಯ್ತಾನೆ. ಅವ್ರ ಮನೆ ಮಾತ್ರ ಉಜ್ಜಳಾಗಲ್ಲ, ಮನೆತನ ನಾಶ ಅವ್ರದ್ದು. ಆದರೆ ಇದು ಎಚ್ಚರಗಂದ್ರೆ ಅದನ್ನು ತೊಗೋಬಾರ್ದು. ಅದು ಹೆಂಗೈತೋ ಏನೈತೋ ಅದರ ವಾತಾವರಣ ಗೊತ್ತಿಲ್ಲ ಸರ್. ಈಗ ಈ ನಿಧಿ ಎಲ್ಲ ಇರುತ್ತಲ್ಲ, ನಿಧಿಯನ್ನು ಈ ಸರ್ಪಗಳು ಕಾಯ್ತವೆ ಅನ್ನೋದೆಲ್ಲ ನಿಜಾನ ಸರ್? ಅದು ಸರ್, ನನ್ನ ದೃಷ್ಟಿ ಒಳಗೆ ಸರ್ಪ ಎಲ್ಲದರ ಅಡವಿ ಕಾಡಿನಾಗ ಇದೇ ಇರ್ತಾವೆ. ಈ ಬಂಗಾರ ಐತೆ ಅನ್ನೋದು ಅದಕ್ಕೆ ಹಾವಿಗೇನು ಗೊತ್ತು ಸರ? ಬಂಗಾರ ಅಲ್ಲೇ ದೇವ್ರ ಹಾವು ಐತಿ, ಅದು ಐತೆ ಅನ್ನೋದು ನಾವು ದೇವ್ರು ಅವ್ನು ನೋಡಿವೆ. ಇನ್ನೊಬ್ರು ಯಾರು ನೋಡ್ಯಾರ? ಯಾರೂ ನೋಡಿಲ್ಲ. ಅದು ನಂಬಿಕೆ ಅಲ್ರಿ ಸರ್. ಅದನ್ನು ಹೊಡಿತಾರ ಅನ್ನೋದು ಅದಕ್ಕೂ ಭಯ ಇರ್ತೈತಿ, ನಮಗೂ ಕಡಿತೈತನ್ನ ನಮಗೂ ಭಯ ಇರ್ತೈತಿ. ಅದು ಎಲ್ಲೋ ಸುಳ್ಳೋ ಒಂದು ಕೂಲದೈತಿ, ಅದೈತಿ ಇದೈತಿ ಅಂತಂದ್ರೆ ಅದು ಅವ್ರು ನೋಡಿದರ ಕಾರಣ. ನಾವಂತೂ ಅದನ್ನು ನೋಡಿಲ್ಲ ಸರ್. ಸೊ ಒಟ್ಟಾರೆ ಈಗ ಭೂಮಿಗೆ ಬಂಗಾರದ ಬೆಲೆ ಬಂದಿರೋದು ಖುಷಿ ಇದೆ ನಿಮಗೆ ಸರ್? ಖುಷಿ ಒಂದು ಕಡೆ, ದುಃಖನೂ ಐತೆ ಸರ್. ಎರಡು ಕಡೆ ಐತೆ ಸರ್. ಅದು ಮಾರಿದ್ರೆ ಖುಷಿ, ಕೊಂಡ್ಕೊಳಕ್ಕಾಗಲ್ಲ ಅನ್ನೋ ದುಃಖ.
ಮಾರಿದ್ವಿ ಅಂದ್ರೆ ಮತ್ತೆ ಅದ್ರ ಬಗ್ಗೆ ಏನು ಸಿಗಲ್ಲ ನಮ್ಮ ನಿಜ ನಿಜ ನಿಜ. ಏನೇನು ಅದು ಕೊಂಡ್ಕೊಳಕ್ಕಾಗಲ್ಲ. ಹಂಗೆ ಸುಮ್ಮನೆ ಚಾದ ಅಂಗಡಿ ಬರೋದು, ಚಾದ ಅಂಗಡಿ ತಿಂದು ಹೋಗ್ಬಿಡೋದು ಅಷ್ಟಾಗತ್ತೆ ನೋಡಿ ಸರ್ ಅದು. ಕರೆಕ್ಟ್. ಈಗ ಆ ರೇಟಿಗೆ ಸಿಗಲ್ಲ ಜಮೀನು. ಇನ್ನು ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಹಿನ್ನೆಲೆಯಲ್ಲಿ ಕೋಟೆ ವೀರಭದ್ರೇಶ್ವರನ ದೇವಸ್ಥಾನದ ಆವರಣದಲ್ಲಿ ಪುರಾತತ್ವ ಇಲಾಖೆ ಹಾಗೂ ಲಕ್ಕುಂಡಿ ಪಾರಂಪರಿಕ ಪ್ರಾದೇಶ ಅಭಿವೃದ್ಧಿ ಪ್ರಾಧಿಕಾರದಿಂದ ಉತ್ಖನನ ಆರಂಭವಾಗಿದೆ. ಈ ಬಗ್ಗೆ ಗ್ಯಾರಂಟಿ ನ್ಯೂಸ್ ಜೊತೆ ಪುರಾತತ್ವ ಇಲಾಖೆ ನಿರ್ದೇಶಕರು ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಅವರು ಅನ್ನೋದನ್ನ ಕೇಳೋಣ ಬನ್ನಿ.